ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಒಂದು ಕನ್ವರ್ಟೆಡ್ ಲ್ಯಾಂಡು ಮತ್ತು ಸೈಟ್ಗಳನ್ನು ಖರೀದಿ ಮಾಡುವಾಗ ವಹಿಸಬೇಕಾದಂತಹ ಮುನ್ನೆಚ್ಚರಿಕೆಗಳು ಏನು, ಹೇಗೆ ಈ ಒಂದು ಕನ್ವರ್ಟೆಡ್ ಲ್ಯಾಂಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಗಳಿಗೆ ಮಿಸ್ಗೈಡ್ ಆಗ್ತಾ ಇದೆ ಹಾಗೂ ಮೋಸ ಆಗ್ತಾ ಇದೆ. ಸೊ ಯಾವ ಮುನ್ನೆಚ್ಚರಿಕೆಗಳನ್ನು ತಗೊಳ್ಬೇಕಾಗತ್ತೆ ಎಂಬುವಂತಹ ಒಂದು ವಿಚಾರದ ಬಗ್ಗೆ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಕನ್ವರ್ಟೆಡ್ ಲ್ಯಾಂಡ್ ಅಂದರೆ ಏನು? ಈ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಅದೇನಾಗುತ್ತೆ, ನಾನ್ ಅಗ್ರಿಕಲ್ಚರ್ ರೆಸಿಡೆನ್ಷಿಯಲ್ ಪರ್ಪಸ್ಗೆ ಅಂದರೆ ಕೃಷಿ ಭೂಮಿ ಕೃಷಿಯೇತರ ಭೂಮಿಯನ್ನಾಗಿ ಪರಿವರ್ತಿಸುವಿಕೆ. ಅಂದರೆ ಈ ಕೃಷಿಯನ್ನು ಮಾಡುವಂತಹ ಭೂಮಿಯನ್ನು ನಾವು ವಾಸಕ್ಕೆ ಯೋಗ್ಯವಾದಂತಹ ರೆಸಿಡೆನ್ಷಿಯಲ್ ಪರ್ಪಸ್ಗೆ ಅದನ್ನು ರೂಪಾಂತರ ಮಾಡಿ ನಾವು ಆ ಒಂದು ನೇಚರ್ ಆಫ್ ಲ್ಯಾಂಡನ್ನು, ಅಂದರೆ ಆ ಭೂಮಿಯ ಒಂದು ಸ್ವಭಾವ ಅಥವಾ ಅದರ ಒಂದು ನೈಸರ್ಗಿಕತೆ ಏನಿದೆ ಅದನ್ನು ನಾವು ಬದಲಾಯಿಸಿ ವಾಸಕ್ಕೆ ಯೋಗ್ಯವಾದಂತಹ ಭೂಮಿಯನ್ನಾಗಿ ಮಾಡಿ ಅದರಲ್ಲಿ ನಾವು ನಿವೇಶನಗಳನ್ನಾಗಿ ಮಾಡಿಕೊಂಡು ಮನೆಗಳನ್ನು ಕಟ್ಟಬಹುದಾಗಿದೆ. ಸೊ ಇದು ಮಾಡಬೇಕು ಅಂತ ಹೇಳಿದ್ರೆ ಮೂಲತಃ ಎಲ್ಲವೂ ಅಗ್ರಿಕಲ್ಚರ್ ಲ್ಯಾಂಡೇ ಆಗಿರುತ್ತೆ. ಸೊ ಅದನ್ನು ನಾನ್ ಅಗ್ರಿಕಲ್ಚರ್ ರೆಸಿಡೆನ್ಷಿಯಲ್ ಪರ್ಪಸ್ಗೆ ಕನ್ವರ್ಷನ್ ಮಾಡಬೇಕು. ಕನ್ವರ್ಷನ್ ಮಾಡಬೇಕಂತ ಹೇಳಿದ್ರೆ ಈ ಒಂದು ಡೆಪ್ಯೂಟಿ ಜಿಲ್ಲಾಧಿಕಾರಿಗಳು ಅಂತ ನಾವೇನು ಕರಿತೀವಿ, ಡೆಪ್ಯೂಟಿ ಕಮಿಷನರ್, ಸೊ ಜಿಲ್ಲಾಧಿಕಾರಿಗಳಿಗೆ ನೀವು ಮನವಿಯನ್ನು ಕೊಡಬೇಕಾಗತ್ತೆ. ಸೊ ಮನವಿಯನ್ನು ಕೊಟ್ಟಿದ ಮೇಲೆ ಅವರು ಸಾಕಷ್ಟು ದಾಖಲೆಗಳನ್ನೆಲ್ಲ ಕೇಳ್ತಾರೆ. ಮಾಲೀಕತ್ವಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ನೀವು ಕೊಡಬೇಕಾಗತ್ತೆ. ಎರಡನೆಯದಾಗಿ ನೀವು ಯಾಕೆ ಅಲ್ಲಿ ಕನ್ವರ್ಷನನ್ನು ಕೇಳ್ತಾ ಇದ್ದೀರಾ ಎಂಬುವಂತಹ ಕಾರಣವನ್ನು ಕೊಡಬೇಕಾಗತ್ತೆ. ತದನಂತರ ಆ ಒಂದು ಭೂಮಿಯ ಮೇಲೆ ಯಾವುದಾದರೂ ಒಂದು ಕೇಸುಗಳು ಇದ್ದಾವ ಅಥವಾ ಆ ಒಂದು ಭೂಮಿಯ ಮೇಲೆ ಒಂದು ಗೇಣಿ ಪದ್ಧತಿ ಅಡಿಯಲ್ಲಿ, ಅಂದರೆ ನಾವು ಎಂಡೋರ್ಸ್ಮೆಂಟ್ 7A 79AB 48A PTCL ಈ ರೀತಿಯಾಗಿ ಬರ್ಕೊಡ್ತೇವೆ ವಕೀಲರಾಗಿ ನಾವು ಡಾಕ್ಯುಮೆಂಟ್ ಸ್ಕ್ರೂಟನಿ ಮಾಡುವಾಗ. ಸೊ ಅದೇ ರೀತಿ ಈ ಒಂದು ಡಿಸ್ಟ್ರಿಕ್ಟ್ ಕಮಿಷನರ್ ಅವರು ಏನಿರ್ತಾರೆ ಆ ಒಂದು ಗೇಣಿ ಪದ್ಧತಿಯ ಮೇಲೆ ಆ ಒಂದು ಭೂಮಿಯ ಮೇಲೆ ಏನಾದರೂ ಕೇಸುಗಳು ಇದ್ದಾವ ಅಥವಾ ಏನಾದರೂ SC ST ಕೇಸುಗಳಿದ್ದಾವ, PTCL ಭೂಮಿಗೆ ಇದು ಸಂಬಂಧಪಡುತ್ತಾ, ಇದು ಪ್ರಾಹಿಬಿಷನ್ನು ಲ್ಯಾಂಡ್ಗೆ ಬರುತ್ತಾ, ಈ ಏನಾದರೂ ತಂಟೆ ತಕರಾರುಗಳು ತಗಾದೆಗಳು ಇದೆಯಾ ಎಂಬುದನ್ನೆಲ್ಲವನ್ನು DC ಅವರು ತಿಳ್ಕೊಳ್ತಾರೆ. ತಹಸೀಲ್ದಾರ್ ಅವರಿಗೆ ಅವರು ಡೈರೆಕ್ಷನ್ ಕೊಡುವುದರ ಮುಖಾಂತರ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ಗಳಿಗೂ ಕೂಡ ಡೈರೆಕ್ಷನ್ ಕೊಟ್ಟು ಈ ಯಾವ ತಗಾದೆಗಳು ಪ್ರಾಬ್ಲಮ್ಗಳು ವ್ಯಾಜ್ಯಗಳು ಇಲ್ಲ ಅಂತ ಹೇಳಿ ಮನವರಿಕೆ ಆದ ಮೇಲೆ ನಂತರ ಅವರು ಕನ್ವರ್ಷನ್ ಆರ್ಡರನ್ನು ಕೊಡ್ತಾರೆ. ಅಂದರೆ ಇಷ್ಟಂತೂ ನೀವು ತಿಳ್ಕೊಳ್ಬಹುದು, ಲ್ಯಾಂಡು ಕನ್ವರ್ಷನ್ ಆಗಿದೆ ಅಂದರೆ ಒಂದಷ್ಟು ಡಾಕ್ಯುಮೆಂಟ್ಗಳು ಅವರ ಬಳಿ ಇರುತ್ತೆ ಅಂತ. ಹಾಗಂದ ಮಾತ್ರಕ್ಕೆ ಅದು ಕಂಪ್ಲೀಟಾಗಿ ಟೈಟಲ್ ವೆರಿಫಿಕೇಷನ್ ಮಾಡಿಬಿಟ್ಟಿರ್ತಾರ, ಅದು ವಕೀಲರು ನೋಡಿ ಹೇಳುವ ಮಟ್ಟಿಗೆ ಅದಕ್ಕೆ ಕಾನೂನಿನ ಸಲಹೆ ಇರುತ್ತಾ? ಕಣ್ಣು ಮುಚ್ಕೊಂಡು ಕನ್ವರ್ಟೆಡ್ ಲ್ಯಾಂಡ್ಗಳನ್ನು ಅಥವಾ ಕನ್ವರ್ಟೆಡ್ ಲ್ಯಾಂಡಲ್ಲಿ ಮಾಡಿರುವ ಸೈಟ್ಗಳನ್ನು ಖರೀದಿ ಮಾಡಿಬಿಡ್ಬೋದಾ ಅಂದರೆ ಖಂಡಿತ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಒಂದು ಕೃಷಿ ಭೂಮಿಯನ್ನು ಕೃಷಿಯೇತರ ಭೂಮಿಯನ್ನಾಗಿ ಪರಿವರ್ತಿಸಲಿಕ್ಕೆ ಬೇಕಾದಂತಹ ಬೇಸಿಕ್ ಡೀಟೇಲ್ಸ್ಗಳನ್ನು ಮಾತ್ರ ಅವರು ನೋಡಿರ್ತಾರೆ. ಟೈಟಲ್ ವೆರಿಫಿಕೇಷನ್ ಎಲ್ಲ ಅವರು ಮಾಡೋದಿಲ್ಲ. ಆದ್ದರಿಂದ ಈ ಟೈಟಲ್ ವೆರಿಫಿಕೇಷನ್ಗಳನ್ನು ನೀವು ವಕೀಲರ ಬಳಿಯೇ ಮಾಡಿಸಬೇಕಾಗುತ್ತೆ. ಮೂಲ ಈ ಭೂಮಿ ಯಾರದ್ದು, ಯಾರಿಂದ ಬಂತು, ಹೇಗೆ ಬಂದಿದೆ, ಮತ್ತು ಆ ಒಂದು ಕುಟುಂಬಸ್ಥರ ಯಾರ್ಯಾರಿದ್ದಾರೆ, ವಂಶವೃಕ್ಷ ಪರಿಶೀಲನೆ ಇದೆಲ್ಲವನ್ನು ಮಾಡಬೇಕಾಗುತ್ತೆ. ಅದೆಲ್ಲವನ್ನು ಮಾಡಿ ಸರಿಸುಮಾರು ಒಂದು 20ರಿಂದ 25 ದಾಖಲಾತಿಗಳು ಡಾಕ್ಯುಮೆಂಟ್ಗಳನ್ನು ವಕೀಲರು ತರಿಸಿ ಅದನ್ನು ಪರಿಶೀಲಿಸಿ ನಿಮಗೆ ಒಪಿನಿಯನ್ಗಳನ್ನು ಕೊಡ್ತಾರೆ. ಇನ್ನು ಈ ಕನ್ವರ್ಟೆಡ್ ಲ್ಯಾಂಡ್ ಆದ ತಕ್ಷಣ ಏನಾಗುತ್ತೆ, ನಾನೀಗಾಗಲೇ ಹೇಳಿದೆ ನೇಚರ್ ಆಫ್ ದ ಲ್ಯಾಂಡ್ ಚೇಂಜ್ ಆಗಿಬಿಡುತ್ತೆ. ನೋಡಿ, ಈ ಕೃಷಿ ಭೂಮಿ ಅಂದರೆ ಪಾಣಿ ಅಂತ ನಾವು ತಿಳ್ಕೊಳ್ತೀವಿ ಅಥವಾ ಕೇಳಿರ್ತೇವೆ. RTC ಅಂತಲೂ ಕೂಡ ನಾವು ಕರಿತೇವೆ. ಈ RTCಯಲ್ಲಿ ಈ ಒಂದು ವ್ಯವಸಾಯಗಾರನ ಸಾಗುವಳಿದಾರನ ಹೆಸರು ನಮೂದಾಗಿರುತ್ತೆ. ಆತನಿಗೆ ಹೇಗೆ ಬಂತು ಅಂತೇಳಿ ಕಾಲಮ್ ನಂಬರ್ 9 ಕಾಲಮ್ ನಂಬರ್ 10ನಲ್ಲಿ ಕಬ್ಜೆ ಮತ್ತು ಸ್ವಾಧೀನತೆಯ ರೀತಿ ಹೇಗೆ ಬಂದಿದೆ ಅನ್ನೋದು ಕೂಡ ಅದರಲ್ಲಿ ಇರುತ್ತೆ. ಈ ಪಾಣಿನಲ್ಲಿ ಕೃಷಿ ಭೂಮಿ ಮತ್ತು ವ್ಯವಸಾಯಗಾರನ ಹೆಸರು ಏನಿರುತ್ತೆ ಇದು
ಕನ್ವರ್ಷನ್ ಆದ ಕೂಡಲೇ ಅಂದರೆ ರೂಪಾಂತರಗೊಂಡ ಕೂಡಲೇ, ಈಗ ನಾವು ಉತ್ತರ ಕರ್ನಾಟಕದಲ್ಲೆಲ್ಲ ಏನು ಕರಿತೇವೆ, NA ಅಂತ ಕರಿತೀವಿ, NA ಮಾಡಿಸ್ಕೊಂಡಿದ್ದೀವಿ ಅಂತ ಅಂತಾರೆ. ಅಂದ್ರೇನು, ನಾನ್ ಅಗ್ರಿಕಲ್ಚರ್ ಆಗಿ ಮಾಡ್ಕೊಂಡಿದ್ದೇವೆ ಆ ಭೂಮಿನ ಅಂತ ಅರ್ಥ. ಕನ್ವರ್ಷನ್ ರೂಪಾಂತರ ಮಾಡ್ಕೊಂಡಿದ್ದೀವಿ, ವಾಸಕ್ಕೆ ಯೋಗ್ಯವಾದ ಭೂಮಿಯನ್ನು ಮಾಡ್ಕೊಂಡಿದ್ದೀವಿ ಅಂತ ಅರ್ಥ ಅದು. ಸೊ ಈ ಕನ್ವರ್ಷನ್ ಆದ ಕೂಡಲೇ ಏನು ಮಾಡಬೇಕು, ಮಾಡಿಕೊಂಡಂತಹವರು ಅಥವಾ ತಿಳಿದಂತಹವರು ತಹಸೀಲ್ದಾರ್ ಅವರಿಗೆ ಆ ಒಂದು ಆರ್ಡರನ್ನು ಕೊಟ್ಟು ಅವರು ಆ ಒಂದು ಪಾಣಿಯಲ್ಲಿ ಅದನ್ನು ಎಂಟ್ರಿ ಮಾಡಿಸ್ಬೇಕಾಗುತ್ತೆ. ಈ ಕೃಷಿ ಭೂಮಿ ರೂಪಾಂತರಗೊಂಡಿದೆ, ಕನ್ವರ್ಷನ್ ಆಗಿದೆ, DC ಅವರ ಸೋ ಡೇಟೆಡ್ ಆರ್ಡರ್ ಪ್ರಕಾರ ಇದು ಕನ್ವರ್ಟೆಡ್ ಲ್ಯಾಂಡ್ ಆಗಿದೆ ಅಂತ ಹೇಳಿ ಅಲ್ಲಿ ಎಂಟ್ರಿ ಮಾಡಿ ವ್ಯವಸಾಯಗಾರನ ಹೆಸರನ್ನು ತೆಗಿಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ವ್ಯವಸಾಯಗಾರ ಅನ್ನೋ ಒಂದು ನೇಚರ್ ಇಲ್ಲಿ ಹೊರಟೋಯ್ತು ಕನ್ವರ್ಷನ್ ಆದಮೇಲೆ. ಈಗೇನಾಯಿತು, ಕನ್ವರ್ಷನ್ ಆದಮೇಲೆ ಆತ ತಾನೇ ಆ ಒಂದು ಭೂಮಿಯನ್ನು ಇಟ್ಕೊಂಡು ಇದ್ದರೆ ಓಕೆ. ಕೆಲವೊಮ್ಮೆ ಏನು ಮಾಡ್ತಾರೆ, ಕನ್ವರ್ಟೆಡ್ ಲ್ಯಾಂಡ್ಗಳನ್ನು, ಈಗ ಉದಾಹರಣೆಗೆ ಗ್ರಾಮ ಪಂಚಾಯಿತಿಯ ಪರಿಧಿಯಲ್ಲಿದ್ದರೆ ಗ್ರಾಮ ಪಂಚಾಯಿತಿ ಸೈಟ್ಗಳನ್ನು ಮಾಡ್ತಾರೆ. ಅಲ್ಲಿ ಅಪ್ರೂವಲ್ನ ತಗೊಂಡು ಕನ್ವರ್ಷನ್ ಆಗಿದೆ ಅಂತ ಹೇಳಿ ಸರ್ವೆ ನಂಬರ್ ತೋರಿಸಿ ಮತ್ತು ಸೈಟ್ಗಳನ್ನು ಇವರೇ ಮಾಡ್ಕೊಂಡ್ಬಿಟ್ಟು ಅಲ್ಲಿ 1 ನಂಬರ್ 1 2 3 4 5 ಅಂತ ಸೈಟ್ ನಂಬರ್ ತೋರಿಸಿ ಅವರು ಏನು ಮಾಡ್ತಾರೆ, ರಿಜಿಸ್ಟ್ರೇಷನ್ಗಳನ್ನ ಮಾಡಿಸಿಬಿಡ್ತಾರೆ. ಈ ಒಂದು ಕನ್ವರ್ಷನ್ ಆರ್ಡ್ರಲ್ಲಿ ಏನಿರುತ್ತೆ ಅಂತ ಹೇಳಿದರೆ, ಕನ್ವರ್ಷನ್ನು ಯಾವುದೇ ಲೀಗಲ್ ಕ್ಲೈಮ್ ಅಲ್ಲ. ಕನ್ವರ್ಷನ್ ಮಾಡಿದ ಮೇಲೆ ಲೀಗಲ್ ಡಿಸ್ಪ್ಯೂಟ್ ಏನಾದ್ರು ಬಂದರೆ ಅದನ್ನು ಯಾರು ಮಾಡ್ಕೊಂಡಿರ್ತಾರೋ ಭೂಮಾಲೀಕರು ಅವರು ನೋಡ್ಕೋಬೇಕಾಗುತ್ತೆ ಅಂತಲೇ ಕಂಡೀಷನ್ ಇರುತ್ತೆ. ಎರಡನೇದಾಗಿ, ಕನ್ವರ್ಷನ್ ಮಾಡಿದ ಕೂಡಲೇ ನೀವು ಸೈಟ್ಗಳು ಮಾಡಿ ಮಾರ್ಬೋದು ಅಂತಲ್ಲ. ಅದಕ್ಕೆ ಸ್ಥಳೀಯ ಪ್ರಾಧಿಕಾರ ಅಂದರೆ ಲೋಕಲ್ ಗೌರ್ನಮೆಂಟ್, ಲೋಕಲ್ ಬಾಡಿ ಆಫ್ ದಿ ಗೌರ್ನಮೆಂಟ್ ಏನಿರುತ್ತೆ, ಸ್ಥಳೀಯ ಪ್ರಾಧಿಕಾರ, ಅಥವಾ ಈಗ ಉದಾಹರಣೆಗೆ ಗ್ರಾಮ ಪಂಚಾಯತಿ ಆದರೆ ಗ್ರಾಮ ಪಂಚಾಯತಿ, ಮುನ್ಸಿಪಾಲಿಟಿ ಆದರೆ ಮುನ್ಸಿಪಾಲಿಟಿ, ಈ BDA ಈ ನಮ್ಮ ಬೆಂಗಳೂರು ಅಂತ ಹೇಳಿದ್ರೆ ಈಗ BDA ಅಪ್ರೂವಲ್ಲು, BBMP ಅಪ್ರೂವಲ್ಲು, ಈ ರೀತಿ. ಉದಾಹರಣೆಗೆ ದೇವನಹಳ್ಳಿ ಕಡೆ ಹೋದರೆ DTCP ಅಪ್ರೂವಲ್ಲು, ನೆಲಮಂಗಲ ಕಡೆ ಹೋದರೆ ನೆಲಮಂಗಲ ಪ್ಲಾನಿಂಗ್ ಅಥಾರಿಟಿ, ಈ ಕಡೆ ರಾಮನಗರ ಹೋದರೆ ರಾಮನಗರ ಪ್ಲಾನಿಂಗ್ ಅಥಾರಿಟಿ. ಈ ರೀತಿ ಕೆಲವು ಇನ್ನೊಂದು ಏರ್ಪೋರ್ಟು ಬಿಟ್ಟು ಹೋಯ್ತು ಅಂದರೆ DTCP, ಡೈರೆಕ್ಟ್ರೇಟ್ ಟೌನ್ ಕಂಟ್ರಿ ಪ್ಲಾನಿಂಗ್ ಅಥಾರಿಟಿ. ಹೀಗೆ ಇನ್ನೊಂದು ಬಯಪ್ಪ ಕಡೆ ಹೋಯ್ತು ಅಂದರೆ ಅಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪ್ಲಾನಿಂಗ್ ಅಥಾರಿಟಿ. ಈ ರೀತಿಯಾಗಿ ಸಾಕಷ್ಟು ಪ್ಲ್ಯಾನಿಂಗ್ ಅಥಾರಿಟಿಗಳು ಇರುತ್ತೆ. ಆ ಪ್ಲ್ಯಾನಿಂಗ್ ಅಥಾರಿಟಿಗೆ ಇವರು ಸಬ್ಮಿಷನ್ ಮಾಡಿ 40-60 ರೇಷಿಯೋ ಪ್ರಕಾರ ಕನ್ವರ್ಷನ್ ಮಾಡಿಸಿ ಅವರು ಪ್ಲ್ಯಾನಿಂಗನ್ನು ಅಪ್ರೂವಲ್ ಮಾಡಿಸ್ಕೊಂಡು ಲೇಔಟ್ ಮಾಡಿದ್ರೆ ಕಾನೂನು ಪ್ರಕಾರವಾಗಿ ಇರುತ್ತೆ. ಅದನ್ನು ಬಿಟ್ಟು ಕೇವಲ ಏನೋ ಒಂದು ರೇಷಿಯೋನ ಫಾಲೋ ಮಾಡದೆ ಒಂದು 10 ಅಡಿನೋ 15 ಅಡಿನೋ ರಸ್ತೆ ತೋರಿಸ್ಬಿಡೋದು, ಒಂದು ಡ್ರೈನೇಜ್ ಮಾಡಿಬಿಡೋದು, ಏನೋ ಒಂದೆರಡು ಲೈಟ್ ಕಂಬ ತಂದಿಟ್ಬಿಡೋದು, ಅಥವಾ ಪಂಚಾಯತಿಗೆ ಏನೋ ಒಂದಷ್ಟು ಕೊಟ್ಬಿಟ್ಟು ಸೀಲು ಸೈನ್ ಹಾಕ್ಸ್ಕೊಂಬಿಡೋದು ಪ್ಲ್ಯಾನ್ಗೆ, ಈ ರೀತಿಯಾಗಿ ಆಗೋದಿಲ್ಲ. ಮತ್ತು ಅಲ್ಲಿ ಡೆವಲಪ್ಮೆಂಟ್ ಆದಾಗ NOCಗಳನ್ನು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಏನೋ ಪಂಚಾಯತಿ ಕಡೆಯಿಂದೆಲ್ಲ NOCಗಳನ್ನ ತೊಗೊಳ್ಬೇಕು. ಅಲ್ಲಿ ಏನಾದ್ರು ಡೆವಲಪ್ಮೆಂಟ್ ಆಗದೆ ಹೋದರೆ ಅದನ್ನು ಡೆವಲಪ್ಮೆಂಟ್ ಮಾಡೋರು ಯಾರು, ರಿಲಿಂಕ್ವಿಶ್ಮೆಂಟ್ ಡೀಡ್ಗಳನ್ನು ಮಾಡಿಕೊಡ್ಬೇಕಾಗುತ್ತೆ, ಅಂದರೆ ಪರಿತ್ಯಜನ ಪತ್ರ ಅಂತಲೂ ಮಾಡಿಕೊಡ್ಬೇಕಾಗುತ್ತೆ. ಹೀಗೆ ಸಾಕಷ್ಟು ದಾಖಲೆಗಳು ಅವಶ್ಯಕತೆ ಇರುತ್ತೆ, ಪರಿಶೀಲನೆ ಮಾಡಬೇಕಾಗತ್ತೆ. ಈ ಕನ್ವರ್ಷನ್ ಲ್ಯಾಂಡನ್ನು ಮಾಡಿಕೊಂಡ ಮೇಲೆ ಏನಾಗುತ್ತೆ, ಸರ್ವೆ ನಂಬರ್ ತೋರಿಸಿ ಸೈಟ್ಗಳನ್ನ ಮಾಡಿ ರಿಜಿಸ್ಟರ್ ಮಾಡ್ತಾ ಇರ್ತಾರೆ. ಅಲ್ಲಿ ಖಾತಾ ನಂಬರ್ಗಳನ್ನ ಕೊಡ್ತಾ ಇರ್ತಾರೆ. ಪರ್ಟಿಕ್ಯುಲರ್ ಆ ಸೈಟ್ಗಳಿಗೆ ಓನರ್ ಆಗ್ತಾ ಇರ್ತಾರೆ. ಮೂಲ ಸರ್ವೆ ನಂಬರ್ ಪಾಣಿ ಏನಾದ್ರು ತೆಗೆದ್ರೆ ಮಾಲೀಕರು ಅವರೇ ಬರ್ತಾ ಇರ್ತಾರೆ. ಹಳಬರು ಯಾರಿದ್ರು ಅವ್ರ ಹೆಸರೇ ಬರ್ತಾ ಇರುತ್ತೆ. ಸೊ ಅವಾಗೇನಾಗುತ್ತೆ, ಒಂದೇ ಭೂಮಿಗೆ ಇಬ್ಬಿಬ್ಬರು ಮಾಲೀಕರಾಗ್ಬಿಡ್ತಾರೆ. ಮೂಲ ಮಾಲೀಕರು ಒಬ್ಬರು ಇದನ್ನು ಅಂದೆ ಅಂತೇಳಿ ಇನ್ನೊಬ್ರಿಗೆ ಮಾರಾಟ ಮಾಡಿಬಿಟ್ರೆ ಕೇಳೋಕ್ಕಾಗಲ್ಲ. ಯಾಕಂದರೆ ಪಾಣಿ ನನ್ನ ಹೆಸರಲ್ಲಿದೆ ಅಂತ ಮಾರಾಟ ಮಾಡಿಬಿಡ್ತಾರೆ. ಕೆಲವಿಲ್ಲಿ ಸೈಟ್ಗಳನ್ನ ಮಾಡಿಬಿಟ್ಟಾಗ ಏನಾಗುತ್ತೆ, ಸೈಟ್ಗಳನ್ನು ನೋಡಿಕೊಂಡು ಸೈಟಿಗೆ ನಾನು ಓನರ್ ಅಂತ ಇವ್ರು ತಿಳ್ಕೊಂಡಿರ್ತಾರೆ. ಆದ್ದರಿಂದ ಈ ಒಂದು ಕನ್ವರ್ಷನ್ ಆದಮೇಲೆ ವ್ಯವಸಾಯಗಾರನ ಕಾಲಮಿಂದ ಅದನ್ನು ತೆಗೆಯಬೇಕು. ತೆಗೆದು ಈ ಒಂದು ಸೈಟ್ಗಳನ್ನು ಮಾಡಲಾಗಿದೆ, ಕನ್ವರ್ಟ್ ಆಗಿದೆ, ಲೇಔಟ್ ಆಗಿದೆ ಅಂಥೇಳಿ RTCಗಳಲ್ಲಿ ನಮೂದು ಮಾಡಿದ್ರೆ ಈ ರೀತಿಯಾದಂತಹ ಒಂದು ಏನು ಕೆಲಸಗಳು ನಡೆಯೋದಿಲ್ಲ, ಅಥವಾ ಈ ರೀತಿಯಾದಂತಹ ದುರುಪಯೋಗಗಳು ಆಗೋದಿಲ್ಲ. ಇದರಿಂದ ಸಾರ್ವಜನಿಕರಿಗೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಕೆಲವೊಮ್ಮೆ ಕನ್ವರ್ಟ್ ಮಾಡ್ಕೊಂಡಿರೋ ಮಾಲೀಕರೇ ಅವರೇನೆ ಔಟ್ರೇಟ್ ಆಗಿ, ಅಂದರೆ ಆ ಭೂಮಿ ಮೇಲೆ ಅವರೇ ಡೆವಲಪ್ಮೆಂಟ್ ಮಾಡಿಕೊಂಡು ಮಾರಾಟ ಮಾಡಿದ್ರೆ ಅದೊಂಥರ. ಬಟ್ ಬೇರೆಯವ್ರುಗಳಿಗೆಲ್ಲ ಕೊಟ್ಬಿಟ್ಟು ಸೈಟ್ಗಳಿಗೆ, ಉದಾಹರಣೆಗೆ ನೋಡಿ, ಕೆಲವೊಮ್ಮೆ ಅಕ್ವಿಸಿಷನ್ಗೆ ಬಂದಿರುತ್ತೆ, ಬೇರೆಯವರು ಸೈಟ್ಗಳು ಓನರ್ ಆಗಿರ್ತಾರೆ. ತಿರುಗಿ ಮತ್ತೆ ಅವಾರ್ಡ್ ಮಾಡಬೇಕು ಟೈಮ್ನಲ್ಲಿ ಪಾಣಿ ಯಾರ ಹೆಸರಲ್ಲಿದೆ ಅವ್ರಿಗೆ ಅವಾರ್ಡ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಈ ತರಹದ ಗೊಂದಲಗಳು ಆಗೋಗ್ಬಿಡುತ್ತೆ.
ಕೆಲವೊಮ್ಮೆ ಎಂಟ್ರಿಗಳಿರೋದಿಲ್ಲ. ಆದ್ದರಿಂದ ಈ ಕನ್ವರ್ಟೆಡ್ ಸೈಟ್ಗಳನ್ನು ನೀವು ಡೀಲ್ ಮಾಡಬೇಕಾದ್ರೆ ಅದು ಏನೋ ಪ್ರಾಪರ್ ಪ್ಲ್ಯಾನಿಂಗ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿದೆ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಳಿ. ಮತ್ತು ಪಾಣಿನಲ್ಲಿ ಮಾಲೀಕರ ಹೆಸರು ಯಾರ್ದು ಬರ್ತಾ ಇದೆ ಅನ್ನೋದನ್ನು ನೋಡಿ. ಮತ್ತು ಈಗ ಅವರು ಕನ್ವರ್ಷನ್ ಮಾಡಿಸಿ ಅವರು ಬೇರೆಯವ್ರಿಗೆ ಜಾಯಿಂಟ್ ವೆಂಚರ್ ಕೊಟ್ಬಿಟ್ಟಿದ್ದಾರಾ, ಅಥವಾ ಬೇರೆಯವ್ರಿಗೆ ಮಾರಾಟ ಆಗಿದೆಯಾ, ಲೇಔಟ್ಗಳಾಗಿದೆಯಾ, ಬೇರೆಯವರು ಮಾರಾಟ ಮಾಡಿಕೊಂಡು ಸೈಟ್ಗಳು ತೊಗೊಂಡಿದ್ದಾರಾ ಅನ್ನೋದನ್ನು ಖಾತ್ರಿ ಮಾಡ್ಕೊಳ್ಳಿ. ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ನೀವು ECನ ತೆಗೆಸ್ಕೊಳ್ಳಿ. ಫಾರಮ್ ನಂಬರ್ 15 ಮತ್ತು ಫಾರಮ್ ನಂಬರ್ 16 ಎರಡು ವಿತ್ ಎಂಟ್ರಿ ಇರೋದನ್ನು ಕೊಡಿ ಅಂತಲೇ ಕೇಳಿ. ಸೊ ಇದನ್ನೆಲ್ಲ ವೆರಿಫಿಕೇಷನ್ ಮಾಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಮಾಲೀಕರು ಯಾರು ಅಂತ ಹೇಳಿ. ಇಲ್ಲದೆ ಹೋದರೆ, ಈ ಪ್ರೊಸೀಜರ್ ಫಾಲೋ ಮಾಡದೆ ಹೋದರೆ ಇನ್ನು RTCನಲ್ಲಿ ಮೂಲ ಯಾರು ಲ್ಯಾಂಡ್ ಓನರ್ ಇರ್ತಾರೆ ಅವ್ರ ಹೆಸರು ಬರ್ತಾ ಇರುತ್ತೆ, ಸೈಟ್ಗಳು ಇನ್ಯಾರ್ಯಾರು ತೊಗೊಂಡು ಖಾತಾಗಳನ್ನ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದ್ದರಿಂದ ಕನ್ವರ್ಷನ್ ಆಗಿ ಲೇಔಟ್ ಆದಮೇಲೆ ಪಾಣಿನಲ್ಲಿ ಬರ್ತಾ ಇರೋರ ಹೆಸರು ನಿಲ್ಲಬೇಕು, ಆ ಖಾತಾ ರದ್ದಾಗಬೇಕು. ಯಾಕೆ ಅಂತ ಹೇಳಿದರೆ ಇದು ಕನ್ವರ್ಷನ್ ಆಗಿದೆ ಎಂಬುದನ್ನು ಖಾತ್ರಿ ಮಾಡಬೇಕು, ಇಲಾಖೆಗೆ ಇದನ್ನು ತಿಳಿಸಬೇಕು ಎಂಬುವಂತಹ ಮಾಹಿತಿಯನ್ನು ಇಲ್ಲಿ ನಿಮಗೆ ನೀಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಮಾಡಿ ಮತ್ತು ಇತರರಿಗೂ ಕೂಡ ಶೇರ್ ಮಾಡಿ. ಏನೋ ಜ್ಞಾನ ನಿಂತಲ್ಲಿ ನಿಲ್ಲದಂತೆ ಇತರರಿಗೂ ಪಸರಿಸಿ ಅಂತ ಹೇಳ್ತಾ, ಮರೆಯದ ಹಾಗೆ ಕೆಳಗಡೆ ಕಾಣ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.